ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ನೋಡ್ತೀನಿ, ರೋಡಲ್ಲಿ ಒಂದು ನೊಣನೂ ಇಲ್ಲ, ಒಬ್ಬರೂ ಕಾಣಿಸ್ತಾ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ಬಂದೆ, ನಾಷ್ಟಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗನ ಕಡಲೆಬೇಳೆ ತೊಗೊಬಾ ಅಂತ ಹೇಳಿದ್ರೆ ಓದೋನು 5 ನಿಮಿಷ 10 ನಿಮಿಷ ಕಡಲೆಬೇಳೆ ಹುಡ್ಕೋನೆ, ಸಿಕ್ಕೇ ಇಲ್ಲ. ಆಮೇಲೆ ನಾನು ಕೂಗಿ ಒಳಗಡೆಯಿಂದ ಇಳಿದ ಮೇಲೆ ಸಿಕ್ತು ಅಂದ್ಕೊಂಡು ಆಮೇಲೆ ಎತ್ಕೊಂಡು ಬಂದ. ಎತ್ಕೊಂಡು ಬರೋದೇ ಒಂದು 10 ನಿಮಿಷ ಮಾಡ್ದ. ಅಲ್ಲಿಂದ ಬತ್ತಿದಂಗೆ ಮಮ್ಮಿ ಏನು ಮಾಡ್ತಿದ್ಯಾ ಅಂತ ಕೇಳ್ದ. ಉಪ್ಪಿಟ್ಟು ಮಾಡ್ತಿದ್ದೀನಿ ಅಂತ ಹೇಳ್ದೆ. ಆಮೇಲೆ ಏನೇನು ಹಾಕಬೇಕು ಅಂತ ಕೇಳ್ದೆ, ಅದನ್ನೆಲ್ಲ ತೋರಿಸಿ ಅದನ್ನು ಸ್ವಲ್ಪ ವೀಡಿಯೋ ಅವನೇ ಮಾಡ್ತಿದ್ದಾನೆ ವೀಡಿಯೋನ. ಆಮೇಲೆ ಒಂದು ಫೋಸ್ ಕೊಡು ಮಮ್ಮಿ ಅಂತ ಕೊಟ್ಟೆ, ನೋಡ್ತಿದ್ದಾನೆ ಸುಮ್ಮನೆ. ಅದಾದಮೇಲೆ ನನ್ನ ತಮ್ಮ ದರ್ಶನ್ ಬರ್ತೀನಿ ಅಂತ ಅಂದ, ಅದಕ್ಕೆ ರಾಖಿ ಕಟ್ಟೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಅವನು ಬಂದು ಕೂತಿದ್ದಾನೆ. ಆಮೇಲೆ ರಾಖಿ ಎಲ್ಲ ಕಟ್ಟಾದ್ಮೇಲೆ ಒಂದು ಸೆಲ್ಫಿ ಹೊಡ್ಕೊಂಡು ಮತ್ತೆ ಹೊರಗಡೆ ಬಂದೆ. ನೀರು ಸುಮ್ಮನೆ ವೇಸ್ಟಾಗಿ ಹೋಗ್ತಾಯಿತ್ತು, ಅದನ್ನು ಆಫ್ ಮಾಡಿ ಮತ್ತೆ ರಿಟರ್ನ್ ಬಂದೆ. ನೋಡಿದ್ರೆ ನನ್ನ ಮಗಳು ಇಟ್ಕೊಂಡಿರೋ ಚಾಕ್ಲೇಟ್ ಪೇಪರ್ನೆಲ್ಲ ತೆಗೆದು ಅವಳನಿಗೆ ಎಳಿಸ್ತವನೆ. ಚಾಕ್ಲೇಟ್ ಇಟ್ಟಿಲ್ಲ, ಬರೀ ಪೇಪರ್ ಇಟ್ಕೊಂಡು ಅವಳೆ ಅಂತ ನೋಡ್ತವನೆ. ಮತ್ತೆ ಅದನ್ನು ಕ್ಲೋಸ್ ಮಾಡಿ ಹೋದ. ಬಂದ್ಬಿಟ್ಟು ಮತ್ತೆ ರೂಬಿನ್ ಕೂಗಿದ ತಕ್ಷಣ ಈಚೆ ಬಂದು ನೋಡಿದ್ರೆ ನಮ್ಮ ಮನೆ ಪಕ್ಕದ ರಾಧವರು ಸಿಮೆಂಟ್ ಹಾಕ್ತಾಯಿದ್ರು, ಎಲ್ಲ